ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 8th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಂಬರ್ ಪ್ಲೇ ಅಂತಕ್ಕಂಥ ಚಾಪ್ಟರು, ಈ ಒಂದು ಚಾಪ್ಟರಿನ ಪೇಜ್ ನಂಬರ್ 131ನಲ್ಲಿ ಬರುವ ಫಿಗರ್ ಇಟ್ ಔಟ್ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಂಬರ್ ಪ್ಲೇನ ಪೇಜ್ ನಂಬರ್ 131ನಲ್ಲಿ ಬರುವ ಫಿಗರ್ ಇಟ್ ಔಟ್ ಕ್ವಶನ್ಸ್ಗೆ ಆನ್ಸರ್ನ ನಾವು ನೋಡ್ತಾ ಹೋಗೋದಾದರೆ, ನೋಡಿ ಇಲ್ಲಿ ಪೇಜ್ ನಂಬರ್ 131 ಫಿಗರ್ ಇಟ್ ಔಟಿನ ಮೊದಲನೇ ಕ್ವಶನ್ನು, ದ ಡಿಜಿಟಲ್ ರೂಟ್ ಆಫ್ ಆನ್ 8 ಡಿಜಿಟ್ ನಂಬರ್ ಈಸ್ 5. ವಾಟ್ ವಿಲ್ ಬಿ ದ ಡಿಜಿಟಲ್ ರೂಟ್ ಆಫ್ 10 ಮೋರ್ ದ್ಯಾನ್ ದಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಿಜಿಟಲ್ ರೂಟ್ ಅಂದರೆ ಏನು ನೋಡಿ, ಒಂದು 8 ಡಿಜಿಟಿನ ಒಂದು ಸಂಖ್ಯೆಯ ಡಿಜಿಟಲ್ ರೂಟ್ 5 ಅಂತ ಹೇಳಿ ಕೊಟ್ಟಿದ್ದಾರೆ. ಜೊತೆಗೆ ವಾಟ್ ವಿಲ್ ಬಿ ದ ಡಿಜಿಟಲ್ ರೂಟ್ ಆಫ್ 10 ಮೋರ್ ದ್ಯಾನ್ ದಟ್ ನಂಬರ್, ಅದೇ ನಂಬರಿನ 10 ಮೋರ್ ದ್ಯಾನ್ ಆಗಿರುವಂಥ ಅದೇ ಸಂಖ್ಯೆಯ ಡಿಜಿಟಲ್ ರೂಟ್ ಎಷ್ಟು ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ಈ ಪ್ರಶ್ನೆಗೆ ನೀವು ಉತ್ತರ ಹೇಳೋದಾದರೆ, ಈಗ ಡಿಜಿಟಲ್ ರೂಟ್ ಅಂದರೆ ಏನು? ಸಾಮಾನ್ಯವಾಗಿ ಡಿಜಿಟಲ್ ರೂಟ್ ಅನ್ನೋ ಪದವನ್ನು ಬಳಕೆ ಮಾಡೋದು ಆ ಒಂದು ಸಂಖ್ಯೆ 9ರಿಂದ ಭಾಗ ಆಗ್ತಕ್ಕಂಥದ್ದು, ಜೊತೆಗೆ ಯಾವುದೇ ಒಂದು ಸಂಖ್ಯೆ 9ರಿಂದ ಭಾಗವಾಗಿ ಕೊನೆಗೆ ಉಳಿಯುವ ರಿಮೈಂಡರ್ ಎಷ್ಟು ಉಳಿತದೋ ಅದನ್ನು ಡಿಜಿಟಲ್ ರೂಟ್ ಅಂತ ಕರಿತೀವಿ. ಈಗ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಹೇಳೋದಾದರೆ, ನಿಮಗೆ ಸಪೋಸ್ 24 ಅನ್ನೋ ಒಂದು ಸಂಖ್ಯೆ ಇತ್ತು ಅಂದರೆ 24ಅನ್ನು 9ರಿಂದ ಭಾಗಾಕಾರ ಮಾಡಿದ್ರಿ ಅಂದರೆ ಎಷ್ಟು ಬರ್ತದೆ? 9 18 ಬರ್ತದೆ. ರಿಮೈಂಡರ್ ಎಷ್ಟು ಉಳಿತದೆ? 24ರಲ್ಲಿ 18ಅನ್ನು ಕಳೆದ್ರಿ ಅಂತ ಹೇಳಿದ್ರೆ 6 ರಿಮೈಂಡರ್ ಉಳಿತದೆ. ಅಲ್ಲಿಗೆ 6ಅನ್ನು ನಾವು 24ರ ಡಿಜಿಟಲ್ ರೂಟ್ ಅಂತ ಕರಿತೀವಿ. 6 ಈಸ್ ದ ಡಿಜಿಟಲ್ ರೂಟ್ ಆಫ್ 24. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದರ ಆಧಾರದ ಮೇಲೆ ಅವ್ರು ಕೊಟ್ಟಿದ್ದಾರೆ, ದ ಡಿಜಿಟಲ್ ರೂಟ್ ಆಫ್ ಆನ್ 8 ಡಿಜಿಟ್ ನಂಬರ್ ಈಸ್ 5 ಅಂತ ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಸಂಖ್ಯೆಯ ಡಿಜಿಟಲ್ ರೂಟು 5 ಅಂತಿದ್ರೆ ದಟ್ ಈಸ್ ಅದರ ಅರ್ಥ ರಿಮೈಂಡರ್ 5 ಅಂತ ಅರ್ಥ. ಜೊತೆಗೆ 10 ಮೋರ್, ಅದೇ ಸಂಖ್ಯೆಗೆ ಮತ್ತೆ 10 ಜಾಸ್ತಿ ಸೇರಿಸಿದ್ರಿ ಅಂದರೆ, ಈಗ ಉದಾಹರಣೆಗೆ 8 ಡಿಜಿಟ್ ನಂಬರ್ ಅಂತ ಹೇಳಿದ್ರೆ 7 3 5 4 2 6 2 9 7 1 2 3 4 5 6 7 8 9 ಈ ಥರದ್ದು ಒಂದು ಸಂಖ್ಯೆ ಇದೆ ಅಂದರೆ, ಇದು 9ರಿಂದ ಭಾಗ ಆದಮೇಲೆ ಕೊನೆಗೆ ರಿಮೈಂಡರ್ 5 ಉಳಿತದೆ ಅಂದಮೇಲೆ ಇದೇ ಸಂಖ್ಯೆಗೆ ಮತ್ತೆ 10 ಸೇರಿಸಿದ್ರಿ ಅಂದರೆ ಬರುವಂಥ ಸಂಖ್ಯೆ ಏನಾಗಿರುತ್ತೆ, ಆ ಸಂಖ್ಯೆಯ ಡಿಜಿಟಲ್ ರೂಟ್ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅಲ್ವಾ? ಆಲ್ರೆಡಿ ಈ ಸಂಖ್ಯೆಗೆ ಡಿಜಿಟಲ್ ರೂಟ್ 5 ಇದೆ. 5ಕ್ಕೆ 10 ಸೇರಿಸಿದ್ರಿ ಅಂತ ಹೇಳಿದ್ರೆ ಏನಾಯಿತು? ಟೋಟಲಿ 15 ಆಯಿತು. ಈ 15 ಅಂತಕ್ಕಂಥದ್ದು ಏನಾಗಿರುತ್ತೆ, 9ರಿಂದ ಭಾಗ ಆಗತ್ತಲ್ವಾ? ಸೊ 9ರಿಂದ ಭಾಗ ಆಯಿತು ಅಂತಂದರೆ 15ನ 9ರಿಂದ ಭಾಗಿಸಿದ ಮೇಲೆ ಕೊನೆಗೆ ಏನು ರಿಮೈಂಡರ್ ಉಳಿತದೆ? 9ರಿಂದ 15ನ ಭಾಗಿಸಿದ ಮೇಲೆ ರಿಮೈಂಡರ್ 6 ಉಳಿತದೆ. ಅಥವಾ ನೀವು ಇದನ್ನು ಏನಂತ ಕರಿಬೋದು ಅಂದರೆ 1 + 5 = 6 ಅಂತೇಳಿ ಕರಿಬೋದು. ಓಕೆನಾ? 1 + 5 = 6 ಉಳಿತದೆ. ಈ 6ಅನ್ನು ನಾವು ಈ ಸಂಖ್ಯೆಯ ಡಿಜಿಟಲ್ ರೂಟ್ ಅಂತ ಕರಿಬೋದು. ಸೊ ದಟ್ ಸುಲಭವಾಗಿ ನೀವು ಹೇಳ್ಬೋದು 6 ಈಸ್ ದ ಡಿಜಿಟಲ್ ರೂಟ್ ಅಂತೇಳಿ ಉತ್ತರವನ್ನು ನೀವು ಹೇಳ್ತೀರಾ. ಹೇಗೆ ಅನ್ನೋದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಹೇಗೆ ಅಂದರೆ, ಈಗ ನಾನು ಇಲ್ಲಿ ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದೀನಿ. ಈ ಸಂಖ್ಯೆಯ ಡಿಜಿಟಲ್ ರೂಟು 5 ಅಂದರೆ ಈ ಸಂಖ್ಯೆ 9ರಿಂದ ಭಾಗ ಆದಮೇಲೆ 5 ಉಳಿತದೆ. ಅದಕ್ಕೆ ಮತ್ತೆ 10 ಸೇರಿಸಿದ್ರಿ ಅಂದರೆ 15 ಆಗುತ್ತೆ. ಆ 15ಅನ್ನು 9ರಿಂದ ಭಾಗಿಸಿದ ಮೇಲೆ ಇನ್ನೂ ಎಕ್ಸ್ಟ್ರಾ 6 ಅಂಕಿ ಉಳಿತದ ರಿಮೈಂಡ್ರು, ಅದನ್ನು ಆ ಸಂಖ್ಯೆಯ ಡಿಜಿಟಲ್ ರೂಟ್ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಫಿಗರ್ ಇಟ್ ಔಟಿನ ಕ್ವಶನ್ನು, ರೈಟ್ ಎನಿ ನಂಬರ್, ಜನರೇಟ್ ಎ ಸೀಕ್ವೆನ್ಸ್ ಆಫ್ ನಂಬರ್ಸ್ ಬೈ ರಿಪೀಟೆಡ್ಲಿ ಆ್ಯಡಿಂಗ್ 11 ಅಂತ. ಯಾವುದೇ ಒಂದು ಸಂಖ್ಯೆ ಬರ್ಕೊಂಡು ಅದಕ್ಕೆ ಪ್ರತಿಯೊಂದು ಬಾರಿನೂ ಕೂಡ 11ಅನ್ನು ಸೇರಿಸಿ ಒಂದು ಸೀಕ್ವೆನ್ಸನ್ನು ಬರೀರಿ. ವಾಟ್ ವುಡ್ ಬಿ ದ ಡಿಜಿಟಲ್ ರೂಟ್ಸ್ ಆಫ್ ದಿಸ್ ಸೀಕ್ವೆನ್ಸ್ ಆಫ್ ನಂಬರ್ಸ್, ಶೇರ್ ಯುವರ್ ಅಬ್ಸರ್ವೇಷನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ಆ ಸಂಖ್ಯೆಯ ಡಿಜಿಟಲ್ ರೂಟ್ಗಳು ಏನೇನು ಬರ್ತವೆ ಅನ್ನೋದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಹೇಳೋದಾದರೆ, ಈಗ ನಾವು ಮೊದಲು 5ರಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ರಿ. ಆಗ ಸೀಕ್ವೆನ್ಸ್ ಏನು ಬರುತ್ತೆ, 5ಕ್ಕೆ 11 ಸೇರಿಸಿ ಬರೆದ್ರಿ ಅಂದರೆ 16 ಬರುತ್ತೆ. 16ಕ್ಕೆ 11 ಸೇರಿಸಿ ಬರೆದ್ರೆ 27. ಹೀಗೆ ಬರೀತಾ ಹೋಗ್ಬೋದು. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ನೀವು ಡಿಜಿಟಲ್ ರೂಟ್ಗಳನ್ನು ನೋಡ್ತಾ ಹೋದರೆ ಏನೇನು ಬರ್ತದೆ ಡಿಜಿಟಲ್ ರೂಟ್ ಅಂತ ಹೇಳ್ತಾ ಹೋದರೆ, ಈಗ 5 ಅನ್ನೋದು 9ರಿಂದ ಭಾಗ ಆಗಲ್ಲ, ಕೊನೆಗೆ ರಿಮೈಂಡರ್ 5 ಉಳಿತದೆ. ಹಾಗಾಗಿ ಇದರ ಡಿಜಿಟಲ್ ರೂಟು 5. 16 ಅನ್ನೋದರ ಡಿಜಿಟಲ್ ರೂಟು 9ರಿಂದ ಭಾಗ ಆದಮೇಲೆ ಕೊನೆಗೆ ಎಷ್ಟು ಉಳಿತದೆ? 7 ಉಳಿತದೆ. 27 9ರಿಂದ ಸಂಪೂರ್ಣ ಭಾಗ ಆಗತ್ತೆ, ರಿಮೈಂಡರ್ ಉಳಿಯಲ್ಲ. ಯಾವುದು ರಿಮೈಂಡರ್ ಉಳಿಯಲ್ವೋ ಅದನ್ನು ನೀವು ಡಿಜಿಟಲ್ ರೂಟನ್ನು 9 ಅಂತ ತಗೋಬೇಕು ರೂಲ್ಸ್ನ ಪ್ರಕಾರ.
ಇನ್ನು 38 ಇದೆ, 9ರಿಂದ ಭಾಗಾಕಾರ ಮಾಡಿದ ಮೇಲೆ 2 ರಿಮೈಂಡರ್ ಉಳಿತದೆ. ಹಾಗಾಗಿ 38ರ ಡಿಜಿಟಲ್ ರೂಟ್ 2, 49ರ ಡಿಜಿಟಲ್ ರೂಟ್ 4. ಡಿಜಿಟಲ್ ರೂಟ್ ಅಂದ್ರೇನೆ 9ರಿಂದ ಬಾಕ್ಸಿದ ಮೇಲೆ ಉಳಿಯುವಂಥ ರಿಮೈಂಡರ್, ನೆನ್ಪಿಟ್ಕೊಳ್ರಿ. ಹಾಗೇನೆ 60ನ ಭಾಗಾಕಾರ ಮಾಡಿದ್ರಿ ಅಂದರೆ ಕೊನೆಗೆ ರಿಮೈಂಡರ್ 6 ಉಳಿತದೆ. 71ನ ಭಾಗಾಕಾರ ಮಾಡಿದ್ರಿ ಅಂದರೆ 8 ಉಳಿತದೆ. ಹೀಗೆ ಉಳಿತಾ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದ್ರಿ ಅಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ 2 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೀವು ಸೇರಿಸಿರೋದು 11 ಸೇರಿಸ್ತಾ ಹೋಗಿರೋದ್ರಿಂದ ಡಿಜಿಟಲ್ ರೂಟ್ನ ಸಂಖ್ಯೆ ಪ್ರತಿ ಬಾರಿನೂ 2 ಜಾಸ್ತಿ ಆಗುತ್ತೆ. ಯಾವಾಗ 9ರಿಂದ ಕಂಪ್ಲೀಟ್ ಡಿವೈಡ್ ಆಗೋ ಸಂಖ್ಯೆ ಬರುತ್ತೋ ಆಗ ಮಾತ್ರ 9 ಬರುತ್ತೆ. 9ರಿಂದ ಡಿವೈಡ್ ಆಗೋ ಸಂಖ್ಯೆ ಎಷ್ಟೇ ದೊಡ್ಡದಿದ್ರೂ ಅಲ್ಲಿ ನೀವು ಡಿಜಿಟಲ್ ರೂಟ್ 9 ಅಂತ ಬರೀಬೇಕು. ಅದು ಬಿಟ್ಟರೆ ಇನ್ನು ಡಿವೈಡ್ ಆಗದೆ ರಿಮೈಂಡರ್ ಉಳಿಯುವಂಥ ಸಂಖ್ಯೆಗಳದ್ದೆಲ್ಲದೂ ಡಿಜಿಟಲ್ ರೂಟ್ ನೋಡ್ತಾ ಹೋದರೆ ಪ್ರತಿ ಬಾರಿನೂ 2 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಅಬ್ಸರ್ವೇಷನ್ ನೀವೇನು ಬರೀತೀರಿ? ಈಚ್ ಸ್ಟೆಪ್ ಆ್ಯಡ್ಸ್ 2 ಟು ದ ಡಿಜಿಟಲ್ ರೂಟ್. ಪ್ರತಿ ಸಂದರ್ಭದಲ್ಲೂ 2 ಪ್ರತಿ ಡಿಜಿಟಲ್ ರೂಟಿಗೆ ಆ್ಯಡ್ ಆಗ್ತಾ ಹೋಗ್ತಿದೆ. ನೀವು ಹೇಳಿ ಎಕ್ಸೆಪ್ಟ್ ಏನು ಹೇಳಬೇಕು? ಯಾವ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೋ ಆ ಸಂಖ್ಯೆದು ಮಾತ್ರ ಡಿಜಿಟಲ್ ರೂಟ್ 9 ಬರುತ್ತೆ. ಇನ್ನು ಉಳಿದಿರೋದು ಎಲ್ಲದಕ್ಕೂ ಕೂಡ ಏನಾಗ್ತಾ ಹೋಗುತ್ತೆ ಅಂದರೆ +2 ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಇದು ಅಬ್ಸರ್ವೇಷನ್ ಅಂತೇಳಿ ನೀವು 2ನೇ ಪ್ರಶ್ನೆಗೆ ಉತ್ತರವನ್ನು ಹೇಳಬಹುದು. ಥರ್ಡ್ ಕ್ವಶನ್ನು, ವಾಟ್ ವಿಲ್ ಬಿ ದ ಡಿಜಿಟಲ್ ರೂಟ್ ಆಫ್ ದ ನಂಬರ್ 9a + 36b + 13? ಸಂಖ್ಯೆಯನ್ನು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ರೂಪದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸಂಖ್ಯೆಯಲ್ಲಿ ಬರುವ ಎಲ್ಲ ಪದಗಳ ಒಟ್ಟಾರೆಯಾಗಿ ಈ ಇಡೀ ನಂಬರಿನ ಡಿಜಿಟಲ್ ರೂಟ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವು ಉತ್ತರ ಹೇಳೋದಾದರೆ ನೋಡಿ, ಕ್ವಶನ್ನಲ್ಲಿ ಇರುವಂತಹ ಪದಗಳು 3 ಪದಗಳನ್ನು ಸಪ್ರೇಟಾಗಿ ತೊಗೊಂಡ್ರೆ ಒಂದು 9a, ಇನ್ನೊಂದು 36b, ಆಮೇಲೆ 13. 9a ಅಂತ ಹೇಳಿದ್ರೆ ಇಲ್ಲಿ 9 ಇದೆ ಅಂದರೆ ಇದರ ಅರ್ಥ ಅದು 9ರಿಂದ ಭಾಗ ಆಗತ್ತೆ. ಇಟ್ ಈಸ್ ಎ ಮಲ್ಟಿಪಲ್ ಆಫ್ 9. ಸೊ ಮಲ್ಟಿಪಲ್ ಆಫ್ 9 ಆಗಿರೋದ್ರಿಂದ ಆಸ್ ಯೂಸುವಲಿ ಅದರ ಒಂದು ರಿಮೈಂಡರ್ ಏನು ಬರುತ್ತೆ? 0 ಬರುತ್ತೆ. ರಿಮೈಂಡರ್ ಎಷ್ಟು ಬರುತ್ತೆ? 0. ಇನ್ನು 36b ಅಂತಿದೆ. ಬಿ ಪಕ್ಕದಲ್ಲಿರುವ 36 ಆಲ್ಸೋ ಮಲ್ಟಿಪಲ್ ಆಫ್ 9. 9 4 36. ಹಾಗಾಗಿ ಇದರಲ್ಲೂ ರಿಮೈಂಡರ್ ಎಷ್ಟು ಉಳಿತದೆ? 0 ಉಳಿತದೆ. ಇನ್ನು 13 ಇದೆಯಲ್ಲ, 13ಅನ್ನು 9ರಿಂದ ಭಾಗಾಕಾರ ಮಾಡಿದ ಮೇಲೆ ಫೈನಲಿ ನಿಮಗೆ 4 ರಿಮೈಂಡರ್ ಉಳಿತದೆ. ಹಾಗಾಗಿ ಇದರ ಡಿಜಿಟಲ್ ರೂಟು 4. ಇವಿಷ್ಟನ್ನು ಸೇರಿಸಿದ್ರಿ ಅಂದರೆ 0 + 0 + 4 ಸೇರಿಸಿದ್ರೆ 4 ಬರುತ್ತೆ. 4 9ರಿಂದ ಭಾಗ ಆಗಲ್ಲ. ಸೊ ಟೋಟಲಿ ನೀವು 0 + 0 + 4 ಅಂತ ಹೇಳಿದ್ರೆ 4 ಈಸ್ ದ ಡಿಜಿಟಲ್ ರೂಟ್ ಅಂತೇಳಿ ನೀವು ಸುಲಭವಾಗಿ ಹೇಳಬಹುದು. ಓಕೆನಾ? ಅಂದರೆ ಈ ಒಂದು ಸಂಖ್ಯೆದೇನು ಕೊಟ್ಟಿದ್ದಾರೆ, 9a + 36b + 13 ಡಿಜಿಟಲ್ ರೂಟ್ ಎಷ್ಟು ಅಂದರೆ 4 ಅಂತೇಳಿ ಆನ್ಸರ್ನ ಹೇಳ್ತೀರಾ. ನೆಕ್ಸ್ಟ್ ಇದೇ ಫಿಗರ್ ಇಟ್ ಔಟಿನ 4ನೇ ಕ್ವಶನ್ ಕೊನೆಯದಾಗಿ, ಮೇಕ್ ಕಂಜೆಕ್ಚರ್ಸ್ ಬೈ ಎಕ್ಸಾಮೈನಿಂಗ್ ಇಫ್ ದೇರ್ ಆರ್ ಎನಿ ಪ್ಯಾಟರ್ನ್ಸ್ ಆರ್ ರಿಲೇಷನ್ಸ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಂತಹ ಏನು ಸ್ಟೇಟ್ಮೆಂಟ್ಗಳಲ್ಲಿ ಏನಾದರೂ ರಿಲೇಷನ್ ಇದೆಯಾ, ಯಾವುದಾದ್ರೂ ರಿಲೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆಯಾ ಅನ್ನೋದನ್ನು ನೀವು ಬರೀಬೇಕಂತ. ಅದನ್ನು ನಾವು ಮೇಕ್ ಕಂಜೆಕ್ಚರ್ಸ್ ಬೈ ಎಕ್ಸಾಮೈನಿಂಗ್ ಇಫ್ ದೇರ್ ಆರ್ ಎನಿ ಪ್ಯಾಟರ್ನ್ಸ್ ಆರ್ ರಿಲೇಷನ್ಸ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಹೇಳಬೇಕು ಅಂದರೆ, ಸೊ ರಿಲೇಷನ್ಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಮೊದಲನೇ ಕ್ವಶನ್ ಕೊಟ್ಟಿದ್ದಾರೆ, ದ ಪ್ಯಾರಿಟಿ ಆಫ್ ಎ ನಂಬರ್ ಆ್ಯಂಡ್ ಇಟ್ಸ್ ಡಿಜಿಟಲ್ ರೂಟ್. ಪ್ಯಾರಿಟಿ ಅಂದರೆ ಏನು? ಪ್ಯಾರಿಟಿ ಅಂದರೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅದು ಈವನ್ ನಂಬರ್ ಆಗಿರಬಹುದು ಅಥವಾ ಆಡ್ ನಂಬರ್ ಆಗಿರಬಹುದು ಅನ್ನೋದನ್ನು ಹೇಳಲಿಕ್ಕೆ. ಯಾವುದೇ ಒಂದು ಈವನ್ ನಂಬರ್ ಅಥವಾ ಆಡ್ ನಂಬರಿನ ಡಿಜಿಟಲ್ ರೂಟನ್ನು ನಾವು ಏನಂತ ಕರಿತೀವಿ? ಪ್ಯಾರಿಟಿ ಅಂತ ಕರಿತೀವಿ. ಇದರ ಆಧಾರದ ಮೇಲೆ ಪ್ಯಾರಿಟಿ ಅಂತ ಹೇಳಿದ್ರೆ ಈವನ್ ನಂಬರ್ ಅಥವಾ ಆಡ್ ನಂಬರ್ಗಳಲ್ಲಿ ಯಾವುದೇ ಒಂದು ಲಿಂಕ್ ಇರೋದಿಲ್ಲ ಡಿಜಿಟಲ್ ರೂಟಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ನಾವು ಅದನ್ನು ನೋ ಡೈರೆಕ್ಟ್ ಲಿಂಕ್ ಎಕ್ಸಿಸ್ಟ್ಸ್ ಅಂತೇಳಿ ಬರೀಬೇಕಾಗತ್ತೆ. ಈವನ್ ನಂಬರ್ಸ್ ಕ್ಯಾನ್ ಹ್ಯಾವ್ ಆಡ್ ಡಿಜಿಟಲ್ ರೂಟ್ಸ್. ಇನ್ನೊಂದು ಏನು ಕಂಡೀಷನ್ ಆಗಿರುತ್ತೆ ಅಂದರೆ ಈವನ್ ನಂಬರ್ಗಳಲ್ಲಿ ಆಡ್ ಡಿಜಿಟಲ್ ರೂಟನ್ನು ಹೊಂದಿರ್ತದೆ. ಇದನ್ನು ನೀವು ಒಂದು ಪಾಯಿಂಟ್ ಅಂತ ಹೇಳಿ ಬರೀಬಹುದು. ಎಕ್ಸಾಂಪಲ್ ಆಗಿ ನೋಡೋದಾದರೆ ಈಗ 16 ಅನ್ನೋ ಸಂಖ್ಯೆ ಇದೆ ಅಂತ ತಿಳ್ಕೊಡ್ರಿ. 16 ಅನ್ನೋದೇನಿದು ಈವನ್ ನಂಬರ್. ಈ ಈವನ್ ನಂಬರಿನ ಡಿಜಿಟ್ಗಳನ್ನು ಕೂಡಿದರೆ 1 + 6 ಕೂಡಿಬಿಟ್ರೆ 7 ಬರುತ್ತೆ. ಈ 7 ಅನ್ನೋದು ಡಿಜಿಟಲ್ ರೂಟ್. 16ರ ಡಿಜಿಟಲ್ ರೂಟ್ 7. ಅಥವಾ ಇನ್ನೊಂದು ರೀತಿಯಲ್ಲಿ 9ರಿಂದ 16 ಭಾಗಾಕಾರ ಮಾಡಿದ ಮೇಲೆ ಕೊನೆಗೆ ರಿಮೈಂಡರ್ ಎಷ್ಟು ಉಳಿತದೆ? 7 ಉಳಿತದೆ. ಸೊ 16 ಅನ್ನೋದು ಈವನ್ ನಂಬರು, ಡಿಜಿಟಲ್ ನಂಬರ್ ಏನು ಬರ್ತಾ ಇದೆ? ಆಡ್ ನಂಬರ್ ಬರ್ತಾ ಇದೆ. ಸೊ ಈವನ್ ನಂಬರ್ಸ್ ಕ್ಯಾನ್ ಹ್ಯಾವ್ ಆಡ್ ಡಿಜಿಟಲ್
ರೂಟ್ಸ್ ಅಂತೇಳಿ ನೀವು ಇದು ಒಂದು ಅಬ್ಸರ್ವೇಷನನ್ನು ನೋಡಬಹುದು. ಇನ್ನು ಎರಡನೇದ್ರಲ್ಲಿ ಕೊಟ್ಟಿದ್ದಾರೆ ದ ಡಿಜಿಟಲ್ ರೂಟ್ ಆಫ್ ಎ ನಂಬರ್ ಆ್ಯಂಡ್ ದ ರಿಮೈಂಡರ್ ಒಬ್ಟೈನ್ಡ್ ವೆನ್ ದ ನಂಬರ್ ಈಸ್ ಡಿವೈಡೆಡ್ ಬೈ 3 or 9 ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ಸಂಖ್ಯೆ 3 ಅಥವಾ 9ರಿಂದ ಭಾಗವಾದ ನಂತರದಲ್ಲಿ ಉಳಿಯುವ ರಿಮೈಂಡರು ಮತ್ತು ಡಿಜಿಟಲ್ ರೂಟ್ ಆಫ್ ಎ ನಂಬರಿಗಿರುವಂಥ ಸಂಬಂಧ, ಇಲ್ಲಿ ಸಂಬಂಧ ಇರುತ್ತೆ. ಯಾಕೆ? ಈಗ ದ ಡಿಜಿಟಲ್ ರೂಟ್ ಡೈರೆಕ್ಟ್ಲಿ ಈಕ್ವಲ್ಸ್ ದ ರಿಮೈಂಡರ್ ವೆನ್ ಡಿವೈಡೆಡ್ ಬೈ 9 ಅಲ್ವಾ? ಯಾವುದೇ ಸಂದರ್ಭದಲ್ಲಿ ಈಗ ಉದಾಹರಣೆಗೆ 18 ಅನ್ನೋ ಸಂಖ್ಯೆ ಇದೆ ಅಂದರೆ ಇದರ ಡಿಜಿಟಲ್ ರೂಟ್ ಎಷ್ಟಿರುತ್ತೆ? 9 ಇರುತ್ತೆ. ಹಾಗೆಯೇ 24 ಇದೆ ಅಂದರೆ ಇದರ ಡಿಜಿಟಲ್ ರೂಟ್ ಎಷ್ಟಿರುತ್ತೆ? 24 ಅಂತ ಹೇಳಿದರೆ ಇದರ ಡಿಜಿಟಲ್ ರೂಟ್ ಬಂದ್ಬಿಟ್ಟು ನಿಮಗೆ ಏನು ಬರುತ್ತೆ ಅಂತ ಹೇಳಿದರೆ 6 ಬಂದ್ಬಿಡುತ್ತೆ. ಯಾವ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೋ ಅದರ ಡಿಜಿಟಲ್ ರೂಟು 9 ಇರುತ್ತೆ ಪಕ್ಕ. ಅದೇನಾದರೂ 9ರಿಂದ ಡಿವೈಡ್ ಆಗದೆ ಬೇರೆ ಸಂಖ್ಯೆ ಇತ್ತು ಅಂದರೆ ರಿಮೈಂಡರ್ ಎಷ್ಟು ಉಳಿತದೆ ಅದನ್ನು ನಾವು ಡಿಜಿಟಲ್ ರೂಟ್ ಅಂತ ಕರಿತೀವಿ. ಇಫ್ ದ ರಿಮೈಂಡರ್ ಈಸ್ 0 ದ ರೂಟ್ ಈಸ್ 9. ಡಿಜಿಟಲ್ ರೂಟನ್ನು ನಾವು 9 ಅಂತೇಳಿ ಹೇಳಬೇಕಾಗತ್ತೆ. ನೋಡಿ ಇಲ್ಲಿ 18ನ್ನ 9ರಿಂದ ಬಾಗಿಸಿದಾಗ ರಿಮೈಂಡರ್ 0 ಬಂದಿರೋದ್ರಿಂದ 18ರ ಡಿಜಿಟಲ್ ರೂಟು 9. 24ನ್ನು 9ರಿಂದ ಬಾಗಿಸಿದಾಗ 6 ರಿಮೈಂಡರ್ ಬರುತ್ತೆ, ಹಾಗಾಗಿ 24ರ ಡಿಜಿಟಲ್ ರೂಟು 6 ಅಂತ ಹೇಳಿ ನೀವು ಹೇಳಬೇಕಾಗತ್ತೆ. ಇದು ರಿಮೈಂಡ್ರಿಗೆ ಸಂಬಂಧಪಟ್ಟಂಥ ರಿಲೇಷನನ್ನು ನೀವು ಇದನ್ನು ಆನ್ಸರ್ ಆಗಿ 4ನೇ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ 131 ಪೇಜ್ ನಂಬರಲ್ಲಿ ಬರುವ ಫಿಗರ್ ಇಟ್ ಔಟಿನ 4 ಪ್ರಶ್ನೆಗಳಿಗೆ ಸುಲಭವಾಗಿ ಯಾವ ರೀತಿ ಆನ್ಸರ್ ಹೇಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಫಿಗರ್ ಇಟ್ ಔಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.